ತನ್ನ ಹೆಸರು ಧರಣಿ ಪೂಜಾರಿ ಅಂತ. ಇಲ್ಲಿಂದ ಬಂದಿರೋದು ಶಿರಾಯಿಂದ. ಏನಕ್ಕೋಸ್ಕರ ಬಂದಿರೋದು ಸರ್? ನಾನು ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ. ದರ್ಶನ್ ಸರ್ಗೆ ಏನೋ ಒಂದು ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡೋಣ ಅಂತಂದೇಳ್ಬಿಟ್ಟು ಅಷ್ಟೇ. ಒಂದು 4-5 ವರ್ಷ ಫಿಲಮ್ ಇಂಡಸ್ಟ್ರಿನಲ್ಲಿ ಸಾಹಿತ್ಯ ಆಗಿರ್ಬೋದು, ಇನ್ನೊಂದು ಕವನ, ಕವಿತೆ, ಡೈಲಾಗ್ಸ್ ಈ ಥರ ಎಲ್ಲ ಬರೀತೀವಿ. ಅದರಿಂದ ಒಂದಷ್ಟು ಏನೋ ರ್ಯಾಪ್ ಸಾಂಗ್ ಥರ ಮಾಡಿಬಿಟ್ಟು ಬಂದಿದ್ದು ಮಾಡಿದ್ದು ಅಷ್ಟೇ. ಏನೋ ದರ್ಶನ್ ಸರ್ಗೆ ಒಂದು ಅಳಿಲು ಸೇವೆ ನಮ್ಮ ಕೈಲಾದಷ್ಟು ಅಷ್ಟೇ. ಅದನ್ನು ಹಾಡು ಮುಖಾಂತರ ಹೇಳೋಣ ಅಂತಂದೇಳ್ಬಿಟ್ಟು ನನ್ನ ಆಸೆ ಅಷ್ಟೇ, ಬೇರೆ ಏನಿಲ್ಲ. ಬರ್ತಾ ಇದೆ ಡೆವಿಲ್ಲು, ಮಾಡಬೇಡಿ ಕಿಂಡಲ್ಲು, ಕೇಳಬೇಡಿ ಯಾರಲ್ಲೂ ಏನೂ ಇಲ್ಲ ಕಮಾಲು, ಸಾಧಿಸೋರಿಗೆ ಇವರೇ ಪ್ರತ್ಯಕ್ಷ ಮೂರ್ತಿ, ಕನ್ನಡದ ಕೀರ್ತಿ, ಹೇಳಬೇಡಿ ನೀತಿ ದೇವರ ರೀತಿ. ಬರ್ತಾ ಇದೆ ಡೆವಿಲ್ಲು, ಮಾಡಬೇಡಿ ಕಿಂಡಲ್ಲು, ಕೇಳಬೇಡಿ ಯಾರಲ್ಲೂ ಏನೂ ಇಲ್ಲ ಕಮಾಲು. ಟಿವಿಲೆಲ್ಲ ನೋಡ್ತಿರಲ್ಲ ಡಿ ಬಾಸ್ತೆ ಸುದ್ದಿ, ಸೆಲೆಬ್ರಿಟಿ ಮನ ಮುಟ್ಟಿ ಹರಿದ ಪ್ರೀತಿ ಶುದ್ಧಿ. ಬಾರೋ ಮಗು ಫ್ರೆಂಡ್ಸ್ ಜೊತೆಲಿ ಥಿಯೇಟ್ರಿಗೆ, ಇಂಟರ್ವಾಲೆ ಬೇಡ ಗುರು ಮುಗಿಯೋ ತನಕ ಮೂವಿಗೆ. ಡಿ ಬಾಸು ಗತ್ತು ಇಂಡಿಯಾಕ್ಕೆ ಗೊತ್ತು, ಆಗಬೇಡ ಮಗ ನೀನು ಕನ್ಫ್ಯೂಸು ಯಾವತ್ತು, ಕಷ್ಟಕ್ಕೆ ಕರಗು ಕೊಯ್ನೂರು ಮುತ್ತು, ಕಾಯಕವೇ ದೇವರು ಮರೆಯದಿರೋ ನಿಯತ್ತು, ಪ್ರತಿ ಮನೆಗೂ ಇವರೇ ಸಂತಸದ ಸಂಪತ್ತು. ಡಿ ಬಾಸು ಬಂದಿದ್ದು ಕಷ್ಟದಲ್ಲೇ ಎದ್ದು, ಛಲಬಿಡದೆ ಪಡಿಬೇಕು ಸುಖ ಅನ್ನೋ ಮದ್ದು, ಯಾರ ಜೊತೆ ಆಗಲ್ಲ ಮಿಂಗಲ್ಲು ಇಂದು, ಕನ್ನಡದ ಕೀರ್ತಿ ಪುರುಷ ಡಿ ಬಾಸೆ ಎಂದು. ದೇವರೇ ಅರಸಲಿ ಇವರ ಕೆಲಸವನ್ನು ನೋಡಿ, ಫ್ಯಾನ್ಸ್ ಮಧ್ಯೆ ಯಾವತ್ತೂ ಮಾಡಲ್ಲ ಡಿ ಬಾಸು ಮೋಡಿ, ಕಣ್ಣಲ್ಲೇ ಪ್ರೀತಿ ತೋರಿಸೋ ಸಿಂಗಲ್ಸನ್ನು ಡ್ಯಾಡಿ, ದೇಶವೆಲ್ಲ ನೋಡುವಂತೆ ಡೆವಿಲ್ ಗೀತೆ ಆಡಿ. ಬರ್ತಾ ಇದೆ ಡೆವಿಲ್ಲು, ಮಾಡಬೇಡಿ ಕಿಂಡಲ್ಲು, ಕೇಳಬೇಡಿ ಯಾರಲ್ಲೂ ಏನೂ ಇಲ್ಲ ಕಮಾಲು. ಅಷ್ಟೇ. ಉಪೇಂದ್ರ ಫ್ಯಾನ್ ಅಂತ ಹೇಳಿದ್ರೆ ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ. ಯಾರು ಬ್ಯಾಡ್ ಕಮೆಂಟ್ ಹಾಕಿದ್ರೆ ಏನು ಮಾಡ್ತೀರಾ ಸರ್? ಉಪೇಂದ್ರ ಬ್ಯಾಡ್ ಕಮೆಂಟ್ ಹಾಕಿದ್ರೆ ಏನು ಮಾಡ್ತೀರಾ? ಏನಕ್ಕೆ ಬ್ಯಾಡ್ ಕಮೆಂಟ್ ಆಗ್ತಾರೆ? ನಾವೇನು ಕೆಟ್ಟದೇನೋ ಮಾಡ್ತಾ ಇದೀವಲ್ಲ, ಏನಿಲ್ವಲ್ಲ. ಹಾಂ, ಏನು ಯಾವ ಥರ ಆಗ್ತಾರೆ ಕಮೆಂಟು? ಕೆಟ್ಟ ಕಮೆಂಟ್ ಯಾವ ಥರ ಆಗ್ತಾರೆ ಹೇಳ್ರಿ? ಯಾವ ಥರನೂ ಹಾಕೋಕ್ಕಾಗಲ್ಲ. ನಾನು ಉಪೇಂದ್ರ ಅವ್ರ ಅಭಿಮಾನಿ. ನಮ್ಮ ಕೈಲಾದಷ್ಟು ಅವರೇ ಕಣ್ಣೀರು ಹಾಕಿದಾರಲ್ಲ. ದರ್ಶನ್ ಅವರು ಹೊರಗಡೆ ಹೋಗಿ ಜೈಲಲ್ಲಿ ಇರೋದಕ್ಕೋಸ್ಕರ ಕಣ್ಣೀರು ಹಾಕಿದಾರಲ್ಲ ಒಪ್ಪಿಸೋರು. ನಮಗೂ ಭಾಳ ನೋವಾಗುತ್ತೆ ಅಂತಂದೇಳ್ಬಿಟ್ಟು ಅವ್ರ ಅಭಿಮಾನಿಯಾಗಿ ನಮ್ಮ ಅಭಿಮಾನಿಗಳ ಕಡೆಯಿಂದ ಅವ್ರಿಗೆ ಏನೋ ಒಂದು ಅಳಿಲು ಸೇವೆ ಅಷ್ಟೇ. ಅದನ್ನು ಹಾಡಿನ ಮುಖಾಂತರ ಹೇಳಿದ್ದೀನಿ. ಹಾಂ, ಬಟ್ ಕೆಲವು ಕೆಟ್ಟ ಅಭಿಮಾನಿಗಳು ಅಂದರೆ ಅಭಿಮಾನಿಗಳೇ ಅಲ್ಲ, ಬಟ್ ಟ್ರೋಲ್ ಪೇಜ್ ಇಟ್ಕೊಂಡು ನೀವೇ ಹೇಳಿದ್ರಲ್ಲ ಅಭಿಮಾನಿಗಳೆಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೋದೇ ಅಲ್ಲ ಅಷ್ಟೇ. ಆದರೆ ತಂದಿಕ್ಬಿಟ್ಟು ತಮಾಷೆ ಇಡ್ತಾರೆ ಆ ಕಡೆ ಈ ಕಡೆ ಫ್ಯಾನ್ಸ್ಗಳು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ಅವ್ರ ಕೆಲಸನೇ ಅದು ಅಷ್ಟೇ. ಅವ್ರ ಕೆಲಸನೇ ಯಾವುದಾದಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರನ್ನೇ ಅದು ಕಸ ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ಚಪ್ಪಿ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡಬೇಕು ಅಲ್ವಾ? ಆ ಥರ ಅಷ್ಟೇ. ಏನೇ ಅಂತಂದ್ರೂ ಅವ್ರ ಅಭಿಮಾನಿಗಳು 100 ಥರ ಇದು ಮಾಡಿದ್ರು, ಏನೇ ಒಂದು ಬ್ಯಾಡ್ ಕಮೆಂಟು, ಇನ್ನೊಂದು ಮತ್ತೊಂದು ದರ್ಶನ್ ಹಾಗೆ ಹೀಗೆ 1000 ಹೇಳಿದ್ರು ದರ್ಶನ್ ಅವ್ರಿಗೆ ಗೊತ್ತಿರುತ್ತೆ ಏನು ಅನ್ನೋದು. ಇಲ್ಲಿ ಲಾಯರು, ಪೊಲೀಸು, ಇನ್ನೊಂದು ಮತ್ತೊಂದು ಜಡ್ಜು ಅಂತ ಏನಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ತಪ್ಪು ಮಾಡಿದಾರೋ ಇಲ್ವೋ ಅಂತಂದೇಳ್ಬಿಟ್ಟು. ಅದು ಮುಖಾಂತರ ಇದಾಗುತ್ತೆ. ನಾವು ಸುಮ್ಮನೆ ಏನು ಗೊತ್ತಿಲ್ಲದಲ್ಲೇ ನಾವು ಅದಾಗಿದೆ ಇದಾಗಿದೆ ಹಿಂಗಂತೆ ಅಂತೆ ಬರೀ ಇದರಲ್ಲೇ ಬಂದ್ಬಿಟ್ರು. ಈಗಿನ ಸಮಾಜನೇ ಇರೋದು ಅದೇ ಥರ ಅಲ್ವಾ? ಪ್ರತಿಯೊಂದು ಅದೇ ಥರನೇ ನಡೀತಾ ಇರೋದು. ಉಪೇಂದ್ರ ಫ್ಯಾನ್ ಆಗಿ ದರ್ಶನ್ ಏನು ಹೇಳ್ತೀರಾ? ಸಾಂಗ್ ಬಿಟ್ಟು ಬೇರೆ ಏನು ಹೇಳ್ತೀರಾ? ಸಾಂಗ್ ಬಿಟ್ಟು ಬೇರೆ ಏನಿಲ್ಲ ಸರ್. ಅವ್ರು ತಪ್ಪು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಅಲ್ವಾ? ಅದನ್ನು ಡಿಸೈಡ್ ಮಾಡೋದಕ್ಕೆ ಕಾನೂನಿದೆ, ಪೊಲೀಸ್ ಇದೆ, ಲಾಯರ್ ಇದ್ದಾರೆ. ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಯಾರೂ ಅಲ್ಲ ನಾವು ಅಲ್ವಾ? ಇದೇನಿದ್ರು ಅವ್ರು ನೋಡ್ಕೊಂಡು ನಮ್ಮ ಕೈಲಾದಷ್ಟು ಏನೋ ಹೆಲ್ಪ್ ಮಾಡ್ಬೇಕಾ ಅದು ಮಾಡ್ಬೋದು ಅಷ್ಟೇ. ನಾವು ಮಾತಾಡೋಕ್ಕಲ್ಲ ಅಂದ್ಬಿಟ್ಟು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀರಾ? ಪ್ರತಿಭಟನೆ ಅಂತಂದರೆ ಏನು ಇವಾಗ ಅದೇ ಹೇಳಿದ್ನಲ್ಲ, ಅಭಿಮಾನಿಯಾಗಿ ಅದೊಂದು ಹಾಡು ಬರೆದಿದ್ದೆ. ಅದು ಏನೋ ಒಂದು ಈ ಥರ ಜನಗಳಿಗೆ ಅಭಿಮಾನಿಗಳು ರೀಚ್ ಆಗಲಿ, ಜನ ಖುಷಿ. ಈಗ ಪ್ರೆಸೆಂಟಿಗೆ ಒಂದು ವಾರದಿಂದ ಏನು ಸದ್ಯಕ್ಕಿಲ್ಲ. ಈ ಥರ 2 ಬೆಲ್ಟ್ ತೋರಿಸಿದ್ ಬಿಟ್ಟರೆ ಏನಿಲ್ಲ. ಪಾಪ ಅವರೇನೋ ಧ್ಯಾನಕ್ಕೋ ಏನೋ ಗಣೇಶಂದು ಏನೋ ಅದು ಶ್ಲೋಕ ಅಂತದ್ದು, ಅದಕ್ಕೆ ಈ ಥರ ನೆಲ ನೋಡ್ಕೊಂಡು ಇರಬೇಕಂತದ್ದು ಬೆಳ್ಳು. ಅದನ್ನು ಹಿಂಗೆ ಮಾಡ್ಕೊಂಬಂದಿದ್ದಾರೆ. ಅದಕ್ಕೇನೋ ಬೇರೆ ಮೀಡಿಯಾದವ್ರಿಗೆ ಇದನ್ನು ತೋರಿಸ್ಬಿಟ್ರು ಅದನ್ನು ತೋರಿಸ್ಬಿಟ್ಟು ಅಂತಂದೇಳ್ಬಿಟ್ಟು ಅದೆಲ್ಲ ಇದಾಯಿತು. ಸದ್ಯಕ್ಕೆ ಒಂದು ವಾರದಿಂದ ಏನೂ ಇರಲಿಲ್ಲ. ಏನೋ ಇದೊಂದು ಕಿಕ್ ಆಗಿರಲಿ ಅಂತಂದೇಳ್ಬಿಟ್ಟು ಸಾಂಗ್ ಮಾಡಿರೋದು ಅಷ್ಟೇ. ಬೇರೆ ಅಲ್ಲ ಅದು ಮೀಡಿಯಾದವ್ರಿಗೆ ತೋರಿಸಿರೋದು ಅಲ್ವಲ್ಲ ಸರ್. ಅದು ಯಾರೋ ಹೇಳಿದಾರಲ್ಲ ಒಬ್ರು ಸ್ವಾಮೀಜಿ, ಅದು ಶ್ಲೋಕ ಇದೆ ಗಣೇಶಂದೇನೋ, ಅದು ಬೆರಳು ನೋಡಿಕೊಂಡು ಅದು ಜಪ ಹೇಳ್ತಾ ಇರ್ಬೇಕು, ಮಂತ್ರ ಹೇಳ್ತಾ ಇರ್ಬೇಕು ಅಂತ ಹೇಳಿರೋದು ಅದು ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.